الله رب العالمين والصلاة والسلام على أشرف المرسلين وعلى آله وصحبه أجمعين أما بعد. ಭಾರತ ಸ್ವಾತಂತ್ರ್ಯಗೊಂಡು 75ನೇ ವರ್ಷಾಚರಣೆ ಮಾಡುವ ಈ ಸುಸಂದರ್ಭದಲ್ಲಿ ಈ ಭಾರತದ ಭಾರತೀಯತೆಯನ್ನು ಘನತೆಯನ್ನು ಕಾಪಾಡಲು ಈ ಭಾರತದಲ್ಲಿ ಉಜ್ವಲವಾದ ಒಂದು ಭವಿಷ್ಯವನ್ನು ಕಂಡು ಈ ಭಾರತಕ್ಕೆ ಬೇಕಾಗಿ ಹೋರಾಟ ಮಾಡಿದ ಹೋರಾಟಗಾರರ, ಅದೇ ರೀತಿ ಈ ಭಾರತದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ನಡೆದ ಕೆಲವೊಂದು ಹೋರಾಟಗಳ ಐತಿಹಾಸಿಕ ವಿಚಾರಗಳು ಭಾರತದ ಭವಿಷ್ಯದ ಪ್ರಜೆಗಳಾಗಿರುವ ನಾವು ಖಂಡಿತವಾಗಿಯೂ ಮರೆಯುವಂತಿಲ್ಲ. ಈ ಸುಂದರವಾದ ರಾಷ್ಟ್ರ ಯಾವ ದೇಶಿಗರೂ ಕೂಡ ತಾನೊಬ್ಬ ಭಾರತೀಯನಾಗಿದ್ದರೆ ಎಂದು ಆಸೆ ಪಡುವ, ಅದಕ್ಕೆ ಬೇಕಾಗಿ ಆತುರ ಪಡುವ ಜನರು ಈ ಜಗತ್ತಿನಲ್ಲಿರುವಾಗ ಭಾರತೀಯರಾಗಿ ನಾವು ಹುಟ್ಟಿದ್ದೇವೆ ಎಂಬುದು ನಮಗೆ ಅಲ್ಲಾಹನು ಕೊಟ್ಟಂತಹ ಅನುಗ್ರಹಗಳಲ್ಲಿ ಒಂದು ಅನುಗ್ರಹವೂ ಕೂಡ ಹೌದು. ಬಾಕಿ ರಾಷ್ಟ್ರಗಳ ಮಟ್ಟಕ್ಕೆ ತೆಗೆಯುವುದಾದರೆ ಭಾರತದಷ್ಟು ಸ್ವಾತಂತ್ರ್ಯವಾಗಿರುವ, ಈ ನಾಡಿನಲ್ಲಿರುವಷ್ಟು ವ್ಯಕ್ತಿಗಿರುವಂತಹ ವಾಕ್ ಸ್ವಾತಂತ್ರ್ಯಗಳು, ಧಾರ್ಮಿಕ ಸ್ವಾತಂತ್ರ್ಯಗಳು, ಶೈಕ್ಷಣಿಕ ಸ್ವಾತಂತ್ರ್ಯಗಳು ಬೇರೆ ನಾಡಿನಲ್ಲಿ ಕೆಲವೊಮ್ಮೆ ಇರಬೇಕಂತಿಲ್ಲ. ಈ ನಾಡಿನ ಪರಿಸರವಾಗಲಿ, ಭೌಗೋಳಿಕ ವಿಚಾರವಾಗಲಿ, ಸಾಮಾಜಿಕವಾದಂತಹ ಸ್ಥಿತಿಗತಿಗಳಾಗಲಿ ಎಲ್ಲವೂ ಕೂಡ ಇತರ ದೇಶಗಳಿಂದ ವಿಭಿನ್ನವಾಗಿ ನಿಂತುಕೊಂಡು ಈ ನಾಡಿನ ಸೌಂದರ್ಯವನ್ನು, ಈ ನಾಡಿನ ಸಾಮರಸ್ಯವನ್ನು, ಈ ನಾಡಿನ ವಿವಿಧತೆಗಳಲ್ಲಿರುವಂತಹ ಏಕತೆಯನ್ನು ಎಲ್ಲ ವಿಧಗಳಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಇದು ಇತರ ದೇಶಗಳಲ್ಲಿ ಕಾಣಬೇಕಂತ ಇಲ್ಲ. ಈ ಒಂದು ನಾಡು ಒಂದು ಕಾಲದಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಭದ್ರವಾಗಿ ಸಿಲುಕಿ ನಲುಗಿಕೊಂಡಿರುವ ವೇಳೆಯಲ್ಲಾಗಿದೆ ಈ ನಾಡಿನ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಪವಿತ್ರವಾದ ಇಸ್ಲಾಮಿನಲ್ಲಿ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಅಧೀನದಲ್ಲಿದ್ದರೆ, ಗುಲಾಮನಾಗಿದ್ದರೆ ಆತನನ್ನು ಮೋಚನೆ ಮಾಡುವವರಿಗೆ ವಿಶೇಷವಾದ ಆಫರ್ಗಳನ್ನು, ಸವಾಬುಗಳನ್ನು ಈ ಪರಿಶುದ್ಧವಾದಂತಹ ಧರ್ಮ ಕಳಿಸಿಕೊಡುತ್ತಾ ಇದೆ. ಇದು ಮನುಷ್ಯರ ವಿಚಾರಗಳಲ್ಲ. ಸುಮಾರು 50 ಕೋಟಿಯಷ್ಟಿರುವಂತಹ ಭಾರತೀಯರನ್ನು ಬ್ರಿಟಿಷರಿಂದ ಬಿಡುಗಡೆ ಮಾಡುವಂತಹ ಅತ್ಯಂತ ದೊಡ್ಡ ಐತಿಹಾಸಿಕ ಮಾತ್ರವಲ್ಲ, ಚರಿತ್ರೆಯ ನಿಮಿಷಗಳಲ್ಲಿ ಸ್ವರ್ಣ ಲಿಪಿಗಳಲ್ಲಿ ಬರೆದಿಡಲ್ಪಡಬೇಕಾದಂತಹ ವಿಚಾರವೂ ಕೂಡ ಹೌದು. ಒಂದು ದೊಡ್ಡ ರಾಷ್ಟ್ರವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳಿಸಲು ಇಲ್ಲಿರುವಂತಹ ಮುಸಲ್ಮಾನರು, ಹಿಂದೂಗಳು, ಇತರ ಧರ್ಮೀಯರು ಸೇರಿಕೊಂಡು ಈ ನಾಡಿನ ಸಾರ್ವಭೌಮತ್ವಕ್ಕೆ ಬೇಕಾಗಿ, ಈ ನಾಡಿನಲ್ಲಿರುವಂತಹ ಒಂದು ಉತ್ತಮವಾದಂತಹ ಭವಿಷ್ಯವನ್ನು ಕಂಡುಕೊಂಡು ಈ ನಾಡಿನ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿದಂತಹ ಹೋರಾಟಗಾರರ ಪಟ್ಟಿಯಲ್ಲಿ ಅತ್ಯಂತ ಉಜ್ವಲವಾಗಿ ಎದ್ದು ನಿಂತು ಕಾಣುವಂತಹ ವ್ಯಕ್ತಿತ್ವಗಳು ತುಂಬ ಮಂದಿ ಇದ್ದರೂ ಕೂಡ ಅದರಲ್ಲಿ ಅತ್ಯಂತ ಪ್ರಮುಖರಾಗಿ ನಾವು ಮೆನ್ಷನ್ ಮಾಡಬೇಕಾದಂತಹ 2 ವ್ಯಕ್ತಿತ್ವಗಳಿದೆ. ಒಂದು ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್, ಮತ್ತೊಂದು ಶೌಕತ್ ಅಲಿ ಜೌಹರ್. ಆಬಿದಾ ಬೇಗಂ ಎಂಬ ಸುಶೀಲೆಯಾದ, ಸಜ್ಜನೆಯಾದಂತಹ ಒಂದು ತಾಯಿಗೆ ಜನಿಸಿದ 2 ಮಕ್ಕಳು. ಒಂದು ಕಾಲದಲ್ಲಿ ಮುಸಲ್ಮಾನರಿಗೆ ವಿದ್ಯಾಭ್ಯಾಸವಿಲ್ಲ ಎಂದು ಕಡೆಗಣಿಸಲ್ಪಡುವ, ಶಿಕ್ಷಣದಿಂದ ಸಂಪೂರ್ಣವಾಗಿ ಹಿಂದುಳಿದಂತಹ ಒಂದು ಸಮುದಾಯದೆಡೆಯಲ್ಲಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ಗೆ ಹೋಗಿ 4 ವರ್ಷಗಳ ಕಾಲ ಕಲಿತು ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಭಾರತೀಯ ಕಾನೂನುಗಳನ್ನು, ರಾಷ್ಟ್ರದ ಇತರ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಇಂಗ್ಲೀಷ್ನಲ್ಲಿ ಸರಳವಾಗಿ ಸುಲಲಿತವಾಗಿ ಮಂಡಿಸುವ ವಾಗ್ವಾದಗಳ ಕಲೆಗಳನ್ನು ಕಲಿತು ಭಾರತಕ್ಕೆ ವಾಪಸ್ಸಾದಂತಹ ಮೊಹಮ್ಮದ್ ಅಲಿ ಜೌಹರ್ ಅವರ ಚರಿತ್ರೆಗಳು ಹೇಳುವಾಗ
ಖಂಡಿತವಾಗಿಯೂ ಮುಸಲ್ಮಾನರಾದಂತಹ ನಮಗೆ ಅದರಲ್ಲಿ ದೊಡ್ಡ ಹೆಮ್ಮೆ ಇದೆ. ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಒಬ್ಬ ಕೇವಲ ಲೌಕಿಕ ಶಿಕ್ಷಣ ಪಡೆದಂತಹ ವ್ಯಕ್ತಿಯಾಗಿರಲಿಲ್ಲ. ಬಾಲ್ಯಕಾಲದಲ್ಲೇ ಕುರ್ಆನ್ ಕಂಠಪಾಠ ಮಾಡಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಕಲಿಯಲು ಬೇಕಾಗಿ ಹೋದಾಗ ತಾಯಿ ಆಬಿದಾ ಬೇಗಂ ಮಾಡಿದಂತಹ ವಸಿಯತ್ತುಗಳ ಪೈಕಿ ಅತ್ಯಂತ ಪ್ರಮುಖವಾದ ವಸಿಯತ್ತುಗಳಾಗಿತ್ತು, ಮಗನೇ, ಇಲ್ಲಿಂದ ಲಂಡನ್ನಿಗೆ ಅತ್ಯುನ್ನತ ಪದವಿಗೆ ಬೇಕಾಗಿ ಹೋಗುವಂತಹ ನೀನು ನಿನ್ನ ಜೀವನದಲ್ಲಿ ಒಂದು ದಿನವೂ ಕೂಡ 3 ಜುಜ್ ಕುರ್ಆನ್ ಓದದೆ ಇರುವಂತಹ ದಿನಗಳಿರಬಾರದು. ನಿನ್ನ ಜೀವನದಲ್ಲಿ ಸುನ್ನತ್ತು ಪಾಲನೆಗಳು ಯಾವತ್ತೂ ಕೂಡ ಮಾಯವಾಗಬಾರದು. ನಿನ್ನ ಜೀವನ ತಹಜ್ಜುದ್ಗಳಿಂದ ಪುಷ್ಟಿ ಹೊಂದಿದ, ತಹಜ್ಜುದ್ ನಮಾಜುಗಳಿಂದ ಸಂಪತ್ಭರಿತವಾದಂತಹ ಜೀವನವಾಗಬೇಕೆಂದು ಹೇಳಿ ಮಗನಾದ ಮೊಹಮ್ಮದ್ ಅಲಿ ಜೌಹರ್ರನ್ನು ಆಬಿದಾ ಬೇಗಂ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಕಳಿಸುವಾಗ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ 4 ವರ್ಷಗಳ ಕಾಲ ಮೊಹಮ್ಮದ್ ಅಲಿ ಜೌಹರ್ ಬ್ಯಾರಿಸ್ಟರ್ ಪದವಿಗೆ ಬೇಕಾಗಿ ಕಲಿತು ಆ 4 ವರ್ಷಗಳ ಕಾಲ ಲಂಡನ್ನ 0 ಡಿಗ್ರಿ ಸೆಲ್ಸಿಯಸ್ ಚಳಿಯಲ್ಲಿ ಬೆಳಗ್ಗಿನ ಜಾವ 3 ಗಂಟೆಗೆ ಎದ್ದು ತಹಜ್ಜುದ್ ನಮಾಜ್ ಮೊಹಮ್ಮದ್ ಅಲಿ ಜೌಹರ್ ಮಾಡುತ್ತಾ ಇದ್ದರು ಅಂತ ಹೇಳಿ ಅವರ ಕ್ಲಾಸ್ಮೇಟ್ ಆಗಿದ್ದಂತಹ ಕಮರುದ್ದೀನ್ ರವರು ಹೇಳಿರಬೇಕಾದರೆ, ನನ್ನ ಪ್ರೀತಿಯ ಮುತಾಲಿಮ್ಗಳೇ, ಧಾರ್ಮಿಕ ಶಿಕ್ಷಣದೊಂದಿಗೆ ಲೌಕಿಕ ಶಿಕ್ಷಣ ಪಡೆಯುವಂತಹ ನಾವು ಲೌಕಿಕ ಶಿಕ್ಷಣದ ಭರದಲ್ಲಿ ನಮ್ಮ ಇಬಾದತ್ತುಗಳು ಧಾರ್ಮಿಕತೆಗಳಿಗೆ ಯಾವತ್ತೂ ಕೂಡ ಕೊರತೆಯಾಗಬಾರದು. ನಮ್ಮ ಆತ್ಮಪ್ರಜ್ಞೆಗಳು ಸ್ವಂತಿಕೆಗಳು ಯಾವತ್ತೂ ಕೂಡ ಯಾರಿಗೂ ಮಾರಾಟವಾಗಬಾರದು, ಅದು ಯಾರಿಗೂ ಕೂಡ ಬಿಟ್ಟು ಕೊಡಬಾರದು. ಮಹಾತ್ಮ ಗಾಂಧೀಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೀಟಿಂಗ್ ನಡೆಸಿದಾಗ ಯಾತಕ್ಕೆ ಬೇಕಾಗಿ ಮೀಟಿಂಗ್ ನಡೆಸಿತು ಅಂದರೆ, ಲಂಡನ್ನಲ್ಲಿ ನಡೆಯುವಂತಹ ದುಂಡು ಮೇಜಿನ ಸಭೆಯಲ್ಲಿ ಭಾರತೀಯರ ಪ್ರತಿನಿಧಿಯಾಗಿ ಯಾರು ಪಾಲ್ಗೊಳ್ಳಬೇಕೆಂಬಂತಹ ದೊಡ್ಡ ಚರ್ಚೆ ನಡೆಯಿತು. ಲಂಡನ್ನ ಅವತ್ತಿನ ರಾಜನಾಗಿದ್ದಂತಹ ಜಾರ್ಜ್ ಸುಮಾರು 80 ರಾಷ್ಟ್ರಗಳನ್ನು ವಸಾಹತುಶಾಹಿ ರಾಷ್ಟ್ರಗಳನ್ನಾಗಿ ಮಾಡಿ ಇಂಗ್ಲೆಂಡಿನ ಕೈ ಕೆಳಗೆ ಜನರನ್ನು ದುಡಿಸುವಂತೆ ಮಾಡಿದಂತಹ ಜಾರ್ಜ್ ರಾಜನ ಮುಂದೆ ಭಾರತದ ಪ್ರತಿನಿಧಿಯಾಗಿ ಯಾರು ಹೋಗಬೇಕೆಂಬಂತಹ ಚರ್ಚೆ ನಡೆದಾಗ ಮಹಾತ್ಮ ಗಾಂಧೀಜಿ ಅದೇ ರೀತಿ ಇನ್ನಿತರ ಭಾರತದ ಅತ್ಯುನ್ನತ ಸ್ವಾತಂತ್ರ್ಯ ಹೋರಾಟಗಾರರ ನೇತೃತ್ವದಲ್ಲಿ ನಡೆದಂತಹ ಚರ್ಚೆಯಲ್ಲಿ ಅವರು ಹೇಳಿದಂತಹ ಮಾತಿತ್ತು, ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡಿಗೆ ಹೋಗಬೇಕಾದಂತಹ ಪ್ರಜೆ ಇದ್ದಿರೋದು ಮೊಹಮ್ಮದ್ ಅಲಿ ಜೌಹರ್ ಮಾತ್ರ. ಮೊಹಮ್ಮದ್ ಅಲಿ ಜೌಹರ್ರನ್ನು ಅಲ್ಲಿರುವಂತಹ 90 ಶತಮಾನ ಜನರು ಆಯ್ಕೆ ಮಾಡಿದಾಗ ಕೊನೆಯದಾಗಿ ಗಾಂಧೀಜಿ ಮೊಹಮ್ಮದ್ ಅಲಿ ಜೌಹರ್ರೊಂದಿಗೆ ಕೇಳಿದರು, ವಾಟ್ ಈಸ್ ದ ಮ್ಯಾನಿಫೆಸ್ಟೋ, ನಿಮ್ಮ ತತ್ವ ಸಿದ್ಧಾಂತಗಳು ಯಾವುದು? ನೀವು ದುಂಡು ಸಭೆಯ ಆ ಒಂದು ದೊಡ್ಡ ಸಭೆಯಲ್ಲಿ ಭಾಗವಹಿಸಿ ಭಾರತದ ಪ್ರತಿನಿಧಿಯಾಗಿ 32 ಕೋಟಿ ಜನರ ಪ್ರತಿನಿಧಿಯಾಗಿ ಪಾಲ್ಗೊಂಡು ಮಾತನಾಡಬೇಕಾದರೆ ಅಲ್ಲಿ ನೀವು ಮಂಡಿಸುವಂತಹ ಸಿದ್ಧಾಂತಗಳು ಯಾವುದು, ನಿಮ್ಮ ಮ್ಯಾನಿಫೆಸ್ಟೋ ಯಾವುದು ಅಂತ ಕೇಳಿದಾಗ ತನ್ನ ಕುರ್ತಾದ ಒಳಗಡೆ ಬಚ್ಚಿಟ್ಟಿದ್ದಂತಹ ಪವಿತ್ರವಾದ ಕುರ್ಆನನ್ನು ತೆಗೆದು ದಿಸ್ ಇಸ್ ಮೈ ಮ್ಯಾನಿಫೆಸ್ಟೋ ಅಂತ ಹೇಳಿ ಅತ್ಯಂತ ಧೈರ್ಯವಾಗಿ ಹೇಳಿದಂತಹ, ಟೋಪಿ ಧರಿಸಿದ, ಗಡ್ಡ ಧರಿಸಿದ, ಮುಸಲ್ಮಾನ ವೇಷವಾದಂತಹ ಕುರ್ತಾವನ್ನು ಧರಿಸಿ ಒಂದೇ ಒಂದು ವಕ್ತು ತಹಜ್ಜುದ್ ನಮಾಜುಗಳನ್ನು ಬಿಡದೆ 5 ವಕ್ತು ನಮಾಜುಗಳನ್ನು ಬಿಡದೆ ಎಲ್ಲ ದಿನವೂ ಕೂಡ 3 ಜುಜು ಕುರ್ಆನನ್ನು ಓದುತ್ತಾ ಇದ್ದಂತಹ ಮೊಹಮ್ಮದ್ ಅಲಿ ಜೌಹರ್ ಮಹಾತ್ಮ ಗಾಂಧೀಜಿಯ ಮುಂದೆ ಹೇಳಿದಂತಹ ಮಾತು, ಈ ಕುರ್ಆನ್ ನನ್ನ ಮ್ಯಾನಿಫೆಸ್ಟೋ ಆಗಿದೆ, ನಾನು ಇಂಗ್ಲೆಂಡಲ್ಲಿ ಹೋಗಿ ನಾನು ಮಂಡಿಸುವಂತಹ ಸಿದ್ಧಾಂತಗಳು, ತತ್ವಗಳು, ಮಾತುಗಳು ಈ ಕುರ್ಆನ್ ಬೇಸ್ ಆಗಿ ನಿಂತಿರುವಂತಹ ಮಾತುಗಳಾಗಿದೆ ಎಂದು ಹೇಳಿ ಮೊಹಮ್ಮದ್ ಅಲಿ ಜೌಹರ್ ಹೇಳಿರಬೇಕಾದರೆ, ನಮ್ಮ ಆತ್ಮಪ್ರಜ್ಞೆಗಳು, ನಮ್ಮ ಅಂತಸತ್ವಗಳು ಅದು ಯಾವತ್ತೂ ಕೂಡ ಯಾರಿಗೂ ಮಾರಾಟವಾಗಬೇಕಾದದ್ದಲ್ಲ. ನಮ್ಮ ಧಾರ್ಮಿಕ ಪ್ರಜ್ಞೆ ಅತ್ಯಂತ ರೂಢ ಮೂಲವಾಗಿ ಮನಸ್ಸಿನಲ್ಲಿ ಬೇರುವುದರೊಂದಿಗೆ ಈ ರಾಷ್ಟ್ರವನ್ನು ಯಾವ ರೀತಿ ಪ್ರೀತಿಸಬಹುದು, ಯಾವ ರೀತಿ ಈ ರಾಷ್ಟ್ರದೊಂದಿಗೆ ಬಂಧವನ್ನು ಬೆರೆಸಬಹುದು ಅಂತ ಹೇಳಿ ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ಅತ್ಯಂತ ರೋಲ್ ಮಾಡೆಲ್ ಆದಂತಹ ನಾಯಕರಾಗಿದ್ದಾರೆ ಮೊಹಮ್ಮದ್ ಅಲಿ ಜೌಹರ್. ಅವರ ಸಹೋದರ ಶೌಕತ್ ಅಲಿ ಜೌಹರ್ ಒಂದು ಕಾಲದಲ್ಲಿ ಮುಸಲ್ಮಾನರಿಗೆ ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳುವ ಕಾಲವಿತ್ತು. ಆ ಕಾಲದಲ್ಲಿ ಈ ಭಾರತದಲ್ಲಿ ಉರ್ದು ದಿನಪತ್ರಿಕೆಯಾದಂತಹ ಹಮ್ದರ್ದ್, ಅದೇ ರೀತಿ ಇಂಗ್ಲೀಷ್ ವಾರಪತ್ರಿಕೆಯಾದಂತಹ ಕಾಮ್ರೇಡ್ ಎಂಬಂತಹ 2 ಪತ್ರಿಕೆಗಳ ಉಸ್ತುವಾರಿಯಾಗಿದ್ದರು ಶೌಕತ್ ಅಲಿ ಜೌಹರ್. ಈ 2 ಪತ್ರಿಕೆಗಳ ಮೂಲಕ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸುವಂತಹ ಕಾರ್ಯವನ್ನು ಅವರು ಮಾಡಿದರು. ಇದರಿಂದ ಈ 2 ಅಪ್ರತಿಮ ಪ್ರತಿಭೆಗಳನ್ನು ಭಾರತ ಬ್ರಿಟಿಷರ ಮುಂದೆ ಇಟ್ಟು ಬ್ರಿಟಿಷರನ್ನು ಇಲ್ಲಿ ಸಂಪೂರ್ಣವಾಗಿ ಅಲುಗಾಡುವಂತೆ ಮಾಡಿತು. ಮಾತ್ರವಲ್ಲ, ಒಂದು ದೊಡ್ಡ ಸ್ವಾತಂತ್ರ್ಯ ಪಡೆದಂತಹ ರಾಷ್ಟ್ರವನ್ನಾಗಿ ಮಾರ್ಪಾಡು ಮಾಡಲು ಸಾಧ್ಯವಾಯಿತು. ಇಲ್ಲೊಂದು ವಿಚಾರ ಮತ್ತೊಮ್ಮೆ ನಾನು ಹೇಳಿದ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಗಳು ನಡೆಯುವಾಗ
ಯುದ್ಧಗಳ ಮುಖಾಂತರ, ಮಾತುಗಳ ಮುಖಾಂತರ, ಕೋವಿಗಳ ಮುಖಾಂತರ, ಗುಂಡುಗಳ ಮುಖಾಂತರ ಯುದ್ಧ ತುಂಬ ನಡೆದಿದೆ. ಆದರೆ ಶಿಕ್ಷಣದ ಮುಖಾಂತರ ಬ್ರಿಟಿಷರನ್ನು ಎದುರಿಸಿದ ಇಬ್ಬರು ಪ್ರತಿಭೆಗಳಿದ್ದರೆ ಅದೊಂದು ಜೌಹರ್ ಮೊಹಮ್ಮದ್ ಅಲಿ ಸಹೋದರರು ಆಗಿದ್ದರೆಂದು ಹೇಳಿ ಇತಿಹಾಸ ಹೇಳ್ತಾ ಇದೆ. ಆದ್ದರಿಂದ ನನ್ನ ಪ್ರೀತಿಯ ಮುತಾಲಿಮ್ಗಳೇ, ನಮ್ಮ ಈ ಧಾರ್ಮಿಕ ಶಿಕ್ಷಣ, ನಮ್ಮ ಈ ಲೌಕಿಕ ಶಿಕ್ಷಣ ನಮ್ಮಲ್ಲಿ ಅದು ಆತ್ಮಪ್ರಜ್ಞೆಯನ್ನು ಮೂಡಿಸುವಂತಹ ಶಿಕ್ಷಣವಾಗಬೇಕು. ನಮ್ಮ ಸ್ವಂತಿಕೆಯನ್ನು ಬಿಟ್ಟುಕೊಡುವಂತಹ ಶಿಕ್ಷಣವಾಗಬಾರದು. ಎಲ್ಲಿಯೂ ಯಾರ ಮುಂದೆಯೂ ತಲೆ ಎತ್ತಿ ನಿಲ್ಲಿಸುವಂತಹ ಶಿಕ್ಷಣವಾಗಬೇಕು. ಅಲ್ಲಾಹು ತೌಫೀಕ್ ನೀಡಲಿ. ಈ ಒಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯ ದಿನದ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 75ನೇ ವರ್ಷಾಚರಣೆ ಆಚರಿಸ್ತಾ ಇದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮ KGNನಲ್ಲಿ ನಡೆಯುವಾಗ ಈ ಸಂಸ್ಥೆಯ ನಾಯಕರಾಗಿ, ನೇತೃತ್ವವಾಗಿ, ಸಾರಥ್ಯವಾಗಿ ಯಾವತ್ತೂ ಕೂಡ ನಮಗೆ ನೆರಳಾಗಿರುವಂತಹ ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದ್ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ನಮ್ಮ ಉಲಮಾಗಳು ಈ ಸ್ವಾತಂತ್ರ್ಯವನ್ನು ಯಾವ ರೀತಿ ಉಪಯೋಗಿಸಿಕೊಂಡಿದ್ದಾರೆ ಎಂಬುದಕ್ಕೆ ಅತ್ಯಂತ ದೊಡ್ಡ ನಿದರ್ಶನವಾಗಿದೆ ಈ ಸುಂದರವಾದ ಕ್ಯಾಂಪಸ್ಗಳು. ಸ್ವಾತಂತ್ರ್ಯ ಸಿಕ್ಕ ಮಾತ್ರಕ್ಕೆ ಆಗಿಲ್ಲ, ಆ ಸ್ವಾತಂತ್ರ್ಯವನ್ನು ಯಾವ ರೀತಿ ಉಪಯೋಗಿಸಬೇಕೆಂದು ನಾವು ಕಲಿಯಬೇಕಾದದ್ದು ನಮ್ಮ ಉಲಮಾಗಳಿಂದ. ಅವರು ಈ ಧಾರ್ಮಿಕವಾದಂತಹ ಸ್ವಾತಂತ್ರ್ಯಗಳನ್ನು, ಶೈಕ್ಷಣಿಕ ಸ್ವಾತಂತ್ರ್ಯಗಳನ್ನು ಅತ್ಯಂತ ಬಲಿಷ್ಠವಾಗಿ ದೂರದೃಷ್ಟಿಯಿಂದ ಅದನ್ನು ಸದುಪಯೋಗ ಮಾಡಿದಾಗ ಈ ಒಂದು ಶಿಕ್ಷಣ ಕ್ರಾಂತಿಗಳಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು. ಅಲ್ಲಾಹು ಶೈಖುನಾರಿಗೆ ಆಯುರಾರೋಗ್ಯ ಆಫಿಯತನ್ನು ಕರುಣಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಈ ಸಂಭ್ರಮದ ಈ ಪ್ರೋಗ್ರಾಮಿನ ಉದ್ಘಾಟನೆ ಮಾಡಲಿಕ್ಕಿರುವಂತಹ ತಂಗಳು ಉಸ್ತಾದ್, ಅದೇ ರೀತಿ ಈ ಒಂದು ಸಂಭ್ರಮದ ಆಶಂಸಾ ಭಾಷಣ ಮಾಡಲಿಕ್ಕಿರುವಂತಹ ಸಕಾಫಿ ಉಸ್ತಾದ್, ಅದೇ ರೀತಿ ಬಾಕಿ ಇರುವ ಎಲ್ಲ ಉಸ್ತಾದರುಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತ ಹೇಳುತ್ತಾ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೃದಯಾಂತರಾಳದ ಸ್ವಾಗತಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಭಾರತ, ನಮ್ಮ ದೇಶ ಒಂದು ಉಜ್ವಲವಾದ ಭವಿಷ್ಯವನ್ನು ಕಾಣಲಿ ಎಂದು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಂ.